ಮೊದಲಿಗೆ ನೋಡಿ, ಬೆಂಗಳೂರಿನಲ್ಲಿ BMTCಗೆ ಬೇರೆನೇ ಕರೀತಾರೆ ಜನ, BMTC ಅಂತ. ಕಾರಣ ಏನು ಅಂತಂದರೆ, ಇದ್ದಕ್ಕಿದ್ದಂತೆ BMTC ಬಂದ್ಬಿಟ್ಟು ಗುದ್ಬಿಡುತ್ತೆ, ಸಾವನ್ನಪ್ಪರ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ. ಹಾಗೆ ಇವತ್ತು ಕೂಡ ಆಗಿದೆ. ಬೆಂಗಳೂರಿನಲ್ಲಿ ಕಿಲ್ಲರ್ BMTCಗೆ ಒಬ್ಬರು ಸಾವನ್ನಪ್ಪಿದ್ದಾರೆ, ಮತ್ತೊಬ್ಬರ ಬಲಿ ಪಡೆದಿದೆ ಈಗ BMTC. ಪೀಣ್ಯ ಸೆಕೆಂಡ್ ಸ್ಟೇಜ್ನಲ್ಲಿ ಆಗಿರುವಂಥ ಆಕ್ಸಿಡೆಂಟ್ ಇದು. ಎಲೆಕ್ಟ್ರಿಕ್ ಬಸ್ ಇದು BMTC. ಈ ಬಸ್ ಹರಿದು ಒಬ್ಬರು ಸಾವನ್ನಪ್ಪಿದ್ದಾರೆ. ಆಮೇಲೆ ಬೀದಿ ಬದಿಯಲ್ಲಿದ್ದಂತಹ ಕ್ಯಾಂಟೀನ್ಗೂ BMTC ಬಸ್ಸು ಡಿಕ್ಕಿ ಹೊಡೆದಿದೆ. 5 ಜನಕ್ಕೆ ಗಂಭೀರ ಗಾಯ ಆಗಿದೆ. ಅವರನ್ನು ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಹೇಳಿ ದಾಖಲು ಮಾಡಲಾಗಿದೆ. ಮೆಜೆಸ್ಟಿಕ್ ಇಂದ ಪೀಣ್ಯದ ಸೆಕೆಂಡ್ ಸ್ಟೇಜ್ ಮಾರ್ಗದ ಬಸ್ ಇದು. ರೂಟ್ ನಂಬರ್ 252/4 BMTCಗ ಎಲೆಕ್ಟ್ರಿಕ್ ಬಸ್ ಇದು. ನೋಡಿ, ಸ್ಥಳದಲ್ಲಿನ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ಫುಟ್ಪಾತ್ ಮೇಲೆ ನುಗ್ಗಿರೋದು ಬಸ್ಸು. ಪಾಪ ಅವರ ಮಹಿಳೆ ಫುಟ್ಪಾತ್ ಹತ್ರ ನಿಂತಿದ್ರು, ಅವ್ರ ಮೇಲೆ ಬಸ್ ಹರಿದು ಬಿಟ್ಟಿದೆ. ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮತ್ತೆ 5 ಜನಕ್ಕೆ ಗಂಭೀರವಾಗಿ ಗಾಯಗಳಾಗಿದ್ದಾವೆ. ಅವರನ್ನು ಆಸ್ಪತ್ರೆಗೆ ಅಂತ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ. ಸ್ಥಳದಲ್ಲಿ ಗಮನಿಸ್ತಾ ಇದ್ದೀರಿ ವಿಜುವಲ್ಸ್. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಚಿತ್ರಾ ಲೈವ್ನಲ್ಲಿ. ಸುಚಿತ್ರಾ, ಇವತ್ತು ಬೆಳ್ಳಂಬೆಳಗ್ಗೆ ಆದಂತಹ ಆಕ್ಸಿಡೆಂಟ್ ಇದು. BMTCಗೆ ಜನ BMTC ಅಂತ ಕರೀತಾರೆ. ಈಗ ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ಈಗ ಗಾಯಾಳುಗಳ ಪರಿಸ್ಥಿತಿ ಹೆಂಗಿದೆ, ಹೆಂಗಾಯ್ತು ಇದು ಆಕ್ಸಿಡೆಂಟು? ಶರತ್, ಏನು ಪೀಣ್ಯ ಸೆಕೆಂಡ್ ಸ್ಟೇಜಿಂದ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಹೋಗುವಂತಹ ಬಸ್ ಇದಾಗಿತ್ತು. ಸದ್ಯ ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ ಬಸ್ಸನ್ನು ಚಾಲನೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿನ ಫುಟ್ಪಾತ್ ಮೇಲೆ ಇದ್ದಂತಹ ಹೋಟೆಲ್ಗೆ ಬಸ್ ಡಿಕ್ಕಿ ಹೊಡೆಯುತ್ತೆ. ಆದರೆ ಸ್ಥಳದಲ್ಲಿ ಇದ್ದಂತಹ 3 ಗಂಭೀರ ಗಾಯ ಆಗಿರುವಂಥದ್ದು, ಜೊತೆಗೆ 2 ಸಾವು ಬದುಕಿನ ನಡುವೆ ಒಂದು ರೀತಿಯಲ್ಲಿ ಚಿಂತಾಜನಕರಾಗಿದ್ದಾರೆ. ಸದ್ಯ ಅಲ್ಲಿನ ಸ್ಥಳೀಯರು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿರುವಂಥದ್ದು. ಅಂದರೆ ಘಟಕ 22ಕ್ಕೆ ಸೇರಿದಂತಹ BMTC ಬಸ್ ಇದಾಗಿತ್ತು. ಯಾಕಂತ ಹೇಳಿದರೆ BMTC ಕಂಡಕ್ಟರ್ ಹಾಗೂ ಡ್ರೈವರ್ಗಳು ನಿರ್ಲಕ್ಷ್ಯದ ಮೇಲೆ ನಿರ್ಲಕ್ಷ್ಯ ತೋರಿಸ್ತಾನೆ ಇರುವಂಥದ್ದು. ಯಾವುದೇ ಒಂದು ರಸ್ತೆ ಮಾರ್ಗದಲ್ಲಿ ಏನು BMTC ಬಸ್ಸನ್ನು ಚಾಲನೆ ಮಾಡುವಂತಹ ಸಂದರ್ಭದಲ್ಲಿ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ, ಏನು ಅಪಘಾತಗಳನ್ನು ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಸಾರಿಗೆ ಇಲಾಖೆಯು ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಕ್ರಮವನ್ನು ವಹಿಸ್ತಿದ್ರು ಕೂಡ ಎಲ್ಲೋ ಒಂದು ಕಡೆ ಇವರು ನಿರ್ಲಕ್ಷ್ಯವನ್ನು ಮತ್ತೆ ತೋರಿಸ್ತಾ ಇದ್ದಾರೆ. ಸದ್ಯ ಇಲ್ಲಿ 3 ಗಂಭೀರ ಗಾಯ ಆಗಿದೆ. ಸದ್ಯಕ್ಕೆ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ಕೂಡ ದಾಖಲು ಮಾಡಿರುವಂಥದ್ದು. ಅಂದರೆ ಇವರ ಸ್ಥಿತಿ ಚಿಂತಾಜನಕ ಆಗಿದೆ ಅಂತ ಹೇಳಿ ಅಲ್ಲಿನ ವೈದ್ಯರು ಕೂಡ ಮಾಹಿತಿಯನ್ನು ನೀಡಿರುವಂಥದ್ದು. ಜೊತೆಗೆ ಘಟಕ ವ್ಯವಸ್ಥಾಪಕರು ಏನಿದ್ದಾರೆ ಅವರು ಒಂದು ಮಾಹಿತಿಯನ್ನು ನೀಡಿರುವ ಪ್ರಕಾರ 3 ಇಂಜುರಿ ಆಗಿದೆ, ಅದರಲ್ಲಿ 2 ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಿದ್ದಾರೆ. ಸದ್ಯ ಚಾಲಕ ಮತ್ತು ನಿರ್ವಾಹಕರು ಸದ್ಯಕ್ಕೆ ಅಲ್ಲೆಲ್ಲೂ ಕಾಣಿಸ್ಕೊಂಡಿಲ್ಲ. ಅವರನ್ನು ಏನು BMTC ಅವರನ್ನು ಸಸ್ಪೆಂಡ್ ಮಾಡುವಂತಹ ಒಂದು ಕ್ರಮವನ್ನು ವಹಿಸ್ತಾ ಇದೆ. ಶರತ್, ಥ್ಯಾಂಕ್ ಯು ಸುಚಿತ್ರಾ ಡೀಟೇಲ್ಸ್ಗಾಗಿ.